ನಮಸ್ತೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪಾ ಚಂದ್ರು. ವೀಕ್ಷಕರೇ, ಹಿಂದೂ ಧರ್ಮ ಅದರದ್ದೇ ಆದಂತಹ ಒಂದು ಶ್ರೇಷ್ಠತೆಯನ್ನ ಹೊಂದಿದೆ. ಹಿಂದೂ ಧರ್ಮದಲ್ಲಿ ಪರಂಪರಾಗತವಾಗಿ ಪೂಜೆ ಪುನಸ್ಕಾರಗಳಾಗಿರ್ಬೋದು, ದೈವ ಆಗಿರ್ಬೋದು, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಂಬಿಕೆಗಳನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಹಿಂದೂ ಧರ್ಮ ಅನ್ನುವಂಥದ್ದೇ ಪವಿತ್ರ ಧರ್ಮ ಅನ್ನುವ ಮುಖಾಂತರವಾಗಿ ನಮ್ಮ ಧರ್ಮದಲ್ಲಿ ಸಾಕಷ್ಟು ರೀತಿಯ ಆಚರಣೆಗಳಾಗಿರ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ನಂಬಿಕೆಗಳಾಗಿರ್ಬೋದು, ವಿಶ್ವಾಸಾರ್ಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಪ್ರಮುಖವಾಗಿ ಹಿಂದೂ ಧರ್ಮದ ಶ್ರೇಷ್ಠ ಹಬ್ಬಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ದೈವ ಆಗಿರ್ಬೋದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗುರೂಜಿಯವರು ಮಾತನಾಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು, ವಂಶ ಪಾರಂಪರಿಕ ಜ್ಯೋತಿಷ್ಯರು ಆದಂತ ಶ್ರೀ ನಾಗೇಶ್ ಗುರೂಜಿಯವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಗುರುಜಿ, ಪ್ರಮುಖವಾಗಿ ಹಿಂದೂ ಧರ್ಮ ಅಂದ್ರೆ ಸಾಕು, ನಮಗೆ ಸಾಕಷ್ಟು ರೀತಿಯಲ್ಲಿ ಭಾವನಾತ್ಮಕವಾಗಿ ಅದರ ಜೊತೆಗೆ ಭಕ್ತಿ ಭಾವದಿಂದ ಕೆಲವೊಂದಿಷ್ಟು ಹಬ್ಬಗಳನ್ನು ಆಚರಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಗುರುಜಿ, ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಹಿಂದೂ ಧರ್ಮ ಅಂದರೆ ನಮ್ಮ ಪುಣ್ಯಭೂಮಿ ಭರತಖಂಡಕ್ಕೆ ಸಂಬಂಧಿಸಿದಂತಹ ನಮ್ಮ ಸನಾತನ ಧರ್ಮ, ನಮ್ಮ ಪುರಾಣಗಳು ಮತ್ತು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಂತಹ ಈ ಜೀವ 64 ವಿದ್ಯೆಗಳನ್ನು ಶ್ರೇಷ್ಠವಾಗಿ ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮನುಕುಲಕ್ಕೆ ಬೇಕಾಗಿರುವಂತಹ ಒಂದು ಸಂಪ್ರದಾಯಗಳು ಮತ್ತು ಫಲಾಫಲಗಳು, ಹಬ್ಬ ಹರಿದಿನಗಳು ಮತ್ತು ಮುಕ್ಕೋಟಿ ದೇವತೆಗಳು ಎಲ್ಲವೂ ಕೂಡ ನಮಗೆ ಶಾಶ್ವತವಾಗಿ ಪಂಚಭೂತಗಳಿಗೆ ಸಂಬಂಧಿಸಿದಂತೆಯೇ ನಮ್ಮ ಸೃಷ್ಟಿಕರ್ತನು ಸೃಷ್ಟಿಯನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಪ್ರಣವ ಸ್ವರೂಪಿ ಓಂಕಾರವನ್ನು ಸೃಷ್ಟಿ ಮಾಡ್ತಾನೆ. ಹೀಗಿರುವಾಗ ಎಲ್ಲ ದೇವತೆಗಳಿಗೂ ಕೂಡ ಮೂಲವಾಗಿ ಓಂಕಾರವನ್ನು ನಾವು ಸಂಪೂರ್ಣವಾಗಿ ಪ್ರತಿದಿನವೂ ಕೂಡ ನಾವು ಪಠನೆ ಮಾಡಲೇಬೇಕಾದಂತಹ ಒಂದು ನಮ್ಮ ಧರ್ಮ, ನಮ್ಮ ಸಂಪ್ರದಾಯಗಳು. ಯಾವುದೇ ಒಂದು ಪೂಜೆಯ, ಯಾವುದೇ ಒಂದು ದೇವರ ಒಂದು ನಾಮಾವಳಿ, ಒಂದು ನಮಸ್ಕಾರ, ಒಂದು ಪ್ರಾರ್ಥನೆ, ಒಂದು ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತಹ ಕುಲದೇವರ ಆರಾಧನೆ, ಇಷ್ಟ ದೇವರ ಆರಾಧನೆ ಮಾಡುವಾಗ ಪ್ರತಿಯೊಂದು ಅಂಶಕ್ಕೂ ಕೂಡ ಮೊದಲನೆಯದಾಗಿ ಓಂಕಾರವನ್ನು ನಾವು ಪ್ರಣವ ಸ್ವರೂಪಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹೀಗಿರುವಾಗ ನಮ್ಮ ಇಡೀ ಜೀವಮಂಡಲಕ್ಕೆ, ಜೀವಕೋಶಕ್ಕೆ ಅಧಿಪತಿಯಾಗಿ ಮೇರು ಪರ್ವತ ಆಗಿ ಎಲ್ಲ ದೇವತೆಗಳಿಗೂ ಸಂಬಂಧಿಸಿದಂತಹ ನವಗ್ರಹಗಳು ಮತ್ತು ನವಧಾನ್ಯಗಳ ಇಂದನೇ ಎಲ್ಲ ಜೀವರಾಶಿಗಳಿಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ಇರುತ್ತದೆ. ಹೀಗಿರುವಾಗ ನಮ್ಮ ಪಂಚಭೂತಗಳಿಗೆ ಸಂಬಂಧಿಸಿದಂತೆ ನಮ್ಮ ಜ್ಞಾನೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಎಲ್ಲ ರೂಪದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ನಾವು ನಮ್ಮಲ್ಲೇ ಹುಡುಕಿಕೊಳ್ಳಬೇಕಾದಂತಹ ಒಂದು ಧರ್ಮ ಮಾನವ ಕುಲ, ಮಾನವ ಧರ್ಮಕ್ಕೆ ಶ್ರೇಷ್ಠವಾದಂತಹ ಧರ್ಮವೇ ನಮ್ಮ ಹಿಂದೂ ಸನಾತನ ಧರ್ಮ. ನಮ್ಮ ಈ ಧರ್ಮದಲ್ಲಿ ಮುಖ್ಯವಾಗಿ ವಿಶ್ವವೆಲ್ಲವೂ ಕೂಡ ಹರಡಿಕೊಂಡಿರುವಂತಹ ಒಂದು ಎನರ್ಜಿ, ನಮ್ಮ ಒಳಗಡೆ ಇರುವಂತಹ ಒಂದು ದಿವ್ಯ ದೃಷ್ಟಿಯನ್ನು ನಮ್ಮ ಎಲ್ಲ ಪೂರ್ವಜನ್ಮದ ಕರ್ಮಫಲದಿಂದ ಮತ್ತು ಈ ಜನ್ಮದಲ್ಲಿ ಮಾಡ್ತಾ ಇರುವಂತಹ ಒಂದು ಕರ್ಮಫಲ, ದಿನನಿತ್ಯದ ನಿತ್ಯ ಕರ್ಮಗಳು ಅನ್ನುವಂಥದ್ದು ಏನು ಬರ್ತಾವೋ ಈ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದಂತಹ ಫಲಾಫಲಗಳು ಅನ್ನುವಂಥದ್ದು ನಮ್ಮ ಪೂಜಾ ಪುನಸ್ಕಾರಗಳಿಂದ, ಹಬ್ಬ ಹರಿದಿನಗಳಿಂದ ನಾವು ಸೂಕ್ತವಾಗಿ ಕಂಡಿಡ್ಕೋಬಹುದು. ಗುರುಜಿ, ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಸರ್, ನಿಮ್ಮ ಹೆಸರು ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಮಗನ ಹೆಸರು ಹೇಳಿ. ಬಸವರಾಜ್. ಅವರ ಹುಟ್ಟಿದ ದಿನಾಂಕ 98. ಹುಟ್ಟಿದ ಟೈಮಿಂಗ್ ಗೊತ್ತಾ ಸರ್? ರಾತ್ರಿ 1:15. ಸ್ಥಳ? ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಸರ್?
ಹೌದಾ? ಖಂಡಿತ ಅವನೊಂದು ಒಂದ್ ಯಾವ್ದೋ ಮನೆ ತಗೋಬೇಕು ಅಂತ ಆಸೆ ಪಡ್ತಾನೆ, ಹಳೆ ಮನೆನ. ಅದ್ರ ಬಗ್ಗೆ ನಾವು ಕೇಳ್ಬೇಕು. ಓಕೆ ಓಕೆ, ಗುರೂಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ ಯೋಗರಾಜ್ ಅವರೇ. ನಮಸ್ಕಾರ ಸ್ವಾಮೀಜಿ. ಮಗನ ವಿಷಯದಲ್ಲಿ 6/2/98 ನೀವು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಾ. ಹೌದು ಬಸವರಾಜು ಅಂತ ಹೆಸರು. ಹೌದು ನಿಮ್ಮ ಯೋಗ ಬಲದಿಂದನೇ, ತಂದೆ ತಾಯಿಯ ಆಶೀರ್ವಾದದಿಂದ ಮಗನಿಗೆ ಎಲ್ಲ ರೂಪದಲ್ಲೂ ಕೂಡ ಕನೆಕ್ಟ್ ಆಗಬೇಕಾಗಿರುತ್ತದೆ. ಅವನ ಯೋಗ ಬಲದಿಂದ ನಿಮಗೆ ಒಂದು ಸಾಕ್ಷಾತ್ಕಾರ ದಕ್ಕುತ್ತದೆ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಆದ ಕಾರಣದಿಂದ ಕುಲದೇವರ ಆರಾಧನೆ ಮತ್ತು ನೀವು ಮತ್ತು ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರೋ ಅವರೆಲ್ಲರಿಗೂ ಸಂಬಂಧಿಸಿದಂತೆ ಒಂದು ಕುಟುಂಬದಲ್ಲಿ ನೀವಿರುವಂತಹ ಜಾಗದಲ್ಲಿ ವಾಸ್ತು ಪುರುಷನಿಗೆ ಸಂಬಂಧಿಸಿದಂತೆ ಒಂದು ಯಜ್ಞವನ್ನು ಮಾಡಿಸಿ, ಒಂದು ಪೂಜೆಯನ್ನು ಮಾಡಿಸಿ ಮತ್ತು ಗಣಪತಿ ಹೋಮವನ್ನು ಮಾಡಿಸಿ ಆದಷ್ಟು ಬೇಗ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ಹಣಕಾಸು ಮತ್ತು ಮನೆ ಕಟ್ಟುವಂತಹ ಯೋಗ ಈ ಎರಡರಲ್ಲೂ ಕೂಡ ಒಂದು ಉನ್ನತವಾದಕ್ಕೆ ಸ್ಥಾನಕ್ಕೆ ಬರುತ್ತದೆ. ಆದ ಕಾರಣದಿಂದ ಮನೆಯಲ್ಲಿ ಒಂದು ಗಣಪತಿ ಹೋಮ ಮತ್ತು ವಾಸ್ತು ಪುರುಷನಿಗೆ ಸಂಬಂಧಿಸಿದಂತಹ ಒಂದು ಯಜ್ಞವನ್ನು ಮಾಡಿಸಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪ ಈಡೇರಲಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕೆ. ಪ್ರಮುಖವಾಗಿ ಈಗಾಗಲೇ ನೀವು ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಗುರೂಜಿಯವರ ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ. ಗುರುಜಿ, ಮೊದಲೇ ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ತಿಳಿಸಿದ್ರಿ. ಗುರುಜಿ, ಹಿಂದೂ ಧರ್ಮದಲ್ಲಿ ನಾವೆಲ್ಲ ಪೂಜೆಯನ್ನು ಕೂಡ ಬಹಳ ಶ್ರೇಷ್ಠವಾಗಿ ನೋಡ್ತೀವಿ, ಬಹಳ ಶ್ರೇಷ್ಠವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತೀವಿ ಗುರುಜಿ. ಆದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಪೂಜೆಗಳು ಯಾವುವು ಗುರುಜಿ? ಮುಖ್ಯವಾಗಿ ದೇವರು ಅನ್ನೋ ವಿಷಯ ಬಂದಾಗ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇವರೇ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಯಾಕಂತಂದರೆ ದೇವತೆಗಳು ಅನ್ನುವಂಥದ್ದು ನಾವೇನು ಮುಕ್ಕೋಟಿ ದೇವತೆಗಳನ್ನ ನಾವು ಆರಾಧನೆ ಮಾಡ್ತೀವೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಯುಗದಲ್ಲಿ ನಮ್ಮ ಭರತಖಂಡದ ಭೂಮಿನಲ್ಲಿ ನಡೆದಾಡ್ತಾ ಇದ್ದಂತಹ ದೇವಾನುಗಳೇ. ಹೀಗಿರುವಾಗ ಈಗಿನ ನಮ್ಮ ಕಣ್ಣಿಗೆ ಕಾಣುವಂತಹ ಗುರುಗಳಾಗಿರ್ಬೋದು, ಮಠಾಧಿಪತಿಗಳಾಗಿರ್ಬೋದು, ನಮ್ಮ ತಂದೆ ತಾಯಿಯರಾಗಿರ್ಬೋದು, ನಾವು ಕೂಡ ಗುರುಗಳ ರೂಪದಲ್ಲಿ ಅವರ ಭಗವಂತನ ಯಾವುದಾದ್ರೂ ಒಂದು ಜನ್ಮದಲ್ಲಿ ಒಂದು ಅಣುವಿನ ಲಿಂಕ್ ಇದ್ರೇನೆ ಅವರು ಒಂದು ಗುರುವಿನ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತದೆ. ಹೀಗಿರುವಾಗ ನಡೆದಾಡುವಂತಹ ದೇವ ಮಾನವರು ಅಂತ ಅನ್ಬಿಟ್ಟು ನಾವು ಅನ್ಕೋಬಹುದು. ಹೀಗಿರುವಾಗ ಎಕ್ಸಾಂಪಲ್ ಆಗಿ ನಮ್ಮ ಮನೆಯಲ್ಲಿ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಮ್ಮ ತಂದೆ ತಾಯಿಯರದೇರು ನಾಳೆ ದಿನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಅಂದಾಗ ಅವ್ರ ಫೋಟೋಗಳನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಹಾಗೆಯೇ ಬೇರೆಯವ್ರ ಪೂಜೆ ಮಾಡೋದಿಲ್ಲ. ಹೀಗೆ ಇವರು ಇಡೀ ಗ್ರಾಮಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ತಾಲೂಕಿಗೆ ಸಂಬಂಧಿಸಿದಂತೆ ಒಂದು ಫೇಮಸ್ ಆಗ್ಬಿಟ್ರೆ ಅವರು ನಾಳೆ ದಿನ ಇವರು ಗುರುಗಳು ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಹೇಗೆ ಎಕ್ಸಾಂಪಲ್ ಆಗಿ ನನ್ನ ಗುರುಗಳಾದಂತಹ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳನ್ನು ಕೂಡ ಇವಾಗ ಇಡೀ ನಮ್ಮ ರಾಜ್ಯಕ್ಕೇನೆ ನಮ್ಮ ಕುಲಕ್ಕೇನೆ ಒಂದು ದಾರಿದೀಪವಾಗಿ ನಡೆದಾಡುವಂತಹ ದೇವರು ಅಂತ ಅಂದ್ಬಿಟ್ಟೆ ನಾವು ಪೂಜೆ ಮಾಡ್ತೇವೆ. ಅದೇ ರೀತಿ ಇಡೀ ವಿಶ್ವಕ್ಕೆ ಹರಡಿಕೊಂಡಂತಹ ಈ ನಮ್ಮ ಬ್ರಹ್ಮ, ವಿಷ್ಣು ಮತ್ತು ಶಿವಕ್ಕೆ ಸಂಬಂಧಿಸಿದಂತೆ ಅವರ ಅನುಯಾಯಿಗಳು ಆಗಿರಬಹುದು ಮತ್ತು ಅವರ ತಲಾಂತರದಿಂದ ಬಂತಹ ಯುಗಗಳಿಂದನೂ ಕೂಡ ದಾಟಿ ಬಂದಂತಹ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂತಹ ಈಗಲೂ ಕೂಡ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ನಮ್ಮ ಶಿವನ ಅಂಶಕ್ಕೆ ಸಂಬಂಧಿಸಿದಂತಹ ತುಂಬಾ ಜನ ಗುರುಗಳಿದ್ದಾರೆ. ಓಕೆ ಗುರುಜಿ, ಮಾತಾಡ್ತಾ ಹೋಗೋಣಂತೆ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ. ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸುಮಾ ಅಂತ ಹೇಳ್ರಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಹೆಸರು ಹೇಳಿ ಅಮ್ಮ. ಭರತ್. ಹುಟ್ಟಿದ ದಿನಾಂಕವನ್ನ ಹೇಳಿ. 1/7/1999. 1/7/1999. ಟೈಮಿಂಗ್ಸ್ ಹೇಳಿ ಅಮ್ಮ. 11:15. 11:15 ರಾತ್ರಿನ. ಸ್ಥಳ ಹಾವೇರಿ, ಕರ್ಜಿಗೆ ಅಂತ ಹೇಳ್ರಿ. ಹಾವೇರಿ ಡಿಸ್ಟಿಕ್, ಹಾವೇರಿಯಲ್ಲಿನ ಕರ್ಜಿಗೆ ಅಂತ ಹೇಳ್ರಿ. ಭರತ್ ಅವ್ರ ಬಗ್ಗೆ ಕೇಳಬೇಕಿತ್ತಾ? ಗುರೂಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಅಮ್ಮ ಗುರೂಜಿ ಅವ್ರ ಮುಂದೆ ಹೇಳಿ. ನಮಸ್ಕಾರ ಸುಮಾ ಅವರೇ. ಗುರುಗಳೇ ನಮಸ್ಕಾರ. ಹೇಳಿ ಅಮ್ಮ, ಪ್ರಶ್ನೆ ಏನಮ್ಮ ಭರತ್ದು? ನಮ್ಮ ಮಗ ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದಾನ್ರಿ. 3 ವರ್ಷ ಆಯ್ತು. ಎಕ್ಸಾಮ್ ಯಾವ ಆಗ್ತಾ ಇಲ್ಲ. ಗೌರ್ಮೆಂಟ್ ಜಾಬ್ ಡಿಗ್ರಿ ಆಗೈತಿ. ಡಿಗ್ರಿ ಆಗಿದೆ, ಗೌರ್ಮೆಂಟ್ ಎಕ್ಸಾಮ್ ಬರಿತಾ ಇದ್ದಾರೆ 3 ವರ್ಷಗಳಿಂದ. ಸರಿ, ಆಯ್ತು. ಮುಖ್ಯವಾಗಿ ನಿಮ್ಗೆ ಯಾಕೆ ಗೌರ್ಮೆಂಟ್ ಜಾಬೇ ಬರಬೇಕು ಅಂತ ಅಂದ್ಬಿಟ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಳ್ತೀರಾ? ಮಗನ ಮೇಲೆ ಮೋಹ ಅನ್ನುವಂಥದ್ದು ಇಟ್ಕೊಳ್ಳೋದನ್ನ ಆದಷ್ಟು ಕಡಿಮೆ ಮಾಡಿ. ಯಾಕಂತಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿನಲ್ಲೂ ಕೂಡ ತನ್ನ ಮಕ್ಕಳ ಆದಮೇಲೆ ರೆಕ್ಕೆ ಪುಕ್ಕ ಬರೋವರೆಗೂ ಮಾತ್ರನೇ ಸಾಧ್ಯವಾದಷ್ಟು ತಾಯಿ ಜೊತೆಯಲ್ಲಿ, ತಂದೆ ತಾಯಿ ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯ ಬರ್ತವೆ. ರೆಕ್ಕೆ ಪುಕ್ಕ ಬಂದ ತಕ್ಷಣ ಹಾರ್ಕೊಂಡು ಹೊಟ್ಟೋಗ್ಬಿಡ್ತವೆ. ಹಾಗೆ ಈಗಿನ ಕಲಿಯುಗದಲ್ಲಿ ಪ್ರತಿಯೊಂದು ದಿನನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಾವು ಕಲಿತಾನೇ ಇರಬೇಕಾಗುತ್ತದೆ. ಆದ ಕಾರಣದಿಂದ
ಮಗನ ವಿಷಯದಲ್ಲಿ ನೀವೇನ್ ಪ್ರಶ್ನೆ ಕೇಳಿದ್ರೆ ಗೌರ್ಮೆಂಟ್ ಜಾಬ್ ಅನ್ನುವಂಥದ್ದು ಸಾಧ್ಯವಾದಷ್ಟು ಮೊದಲೇ ಹೇಳಿದೆ, ಅವನ ಮೇಲೆ ಇರುವಂತಹ ಮಮಕಾರ ಮೋಹ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ತನ್ನನ್ನು ತಾನು ಬದುಕೊಳ್ಳುವುದಕ್ಕೆ ಒಂದು ಒಳ್ಳೆ ಮಾರ್ಗ ಅನ್ನುವಂಥದ್ದು ಅವನಲ್ಲಿ ಇದೆ, ಖಂಡಿತವಾಗ್ಲೂ ಕೂಡ ಯೋಗ ಬಲ ಇದೆ. ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಸ್ವಲ್ಪ ನಿಧಾನ ಹಂಗಂತ ಅನ್ಬಿಟ್ಟು ಅದನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ. ಪ್ರೈವೇಟ್ ಜಾಬಲ್ಲೂ ಅಥವಾ ಬಿಸ್ನೆಸ್ ಏನಾದ್ರೂ ಕೂಡ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡಿ, ಆದಷ್ಟು ಬೇಗ ಅವ್ನಿಗೆ ಒಳ್ಳೇದಾಗುತ್ತದೆ. ಗೌರ್ಮೆಂಟ್ ಜಾಬ್ ಸಿಗಲೇಬೇಕು ಅನ್ನುವಂಥದ್ದು ಇರೋದ್ರಿಂದ ನೀವು ಗುರುವಿಗೆ ಸಂಬಂಧಪಡುವಂಥದ್ದು ಅಂತಂದ್ರೆ ನವಗ್ರಹಗಳಲ್ಲಿ ಗುರು ಮಹಾತ್ಮನಿಗೆ ಸಂಬಂಧಪಡುವಂತಹ ಒಂದು ಪೂಜೆ ಅನ್ನುವಂಥದ್ದು, ಒಂದು ಪುನಸ್ಕಾರ ಅನ್ನುವಂಥದ್ದು ನೀವು ಮಾಡಬೇಕಾಗುತ್ತದೆ. ಅಂದರೆ ಟೋಟಲಿ ಸೇರಿ ನವಗ್ರಹಗಳಿಗೆ ಸಂಬಂಧಪಡುವಂತಹ ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿಸಿ, ಮನೆಯಲ್ಲೇ ಮಾಡಿಸಿ, ನಿಮ್ಮ ಮನೆ ಅಂಗಳದಲ್ಲಿ ಮಾಡಿಸಿ, ನವಗ್ರಹ ಶಾಂತಿ ಅನ್ನುವಂಥದ್ದು ಆದಷ್ಟು ಬೇಗ ಅವನಲ್ಲಿ ಇರುವಂತಹ ಗುರುನ ಯೋಗ ಬಲದಿಂದ ಗೌರ್ಮೆಂಟ್ ಜಾಬ್ ಸಿಗೋದಕ್ಕೆ ಒಂದು ಫಲ ಸಿಗುತ್ತದೆ ಅಮ್ಮ. ಒಳ್ಳೆಯದಾಗಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸುಮಾ ಅವರೇ. ಎಸ್ ಗುರುಜಿ, ಪ್ರಮುಖವಾಗಿ ಆಗಲೇ ಕೆಲವೊಂದಿಷ್ಟು ಶ್ರೇಷ್ಠ ಪೂಜೆಗಳ ಬಗ್ಗೆ ಹೇಳ್ತಾ ಇದ್ರು. ಆವಾಗಲೇ ಹೇಳಿದಾಗೆ ಸಾಕ್ಷಾತ್ಕಾರ, ನಮ್ಮ ಮನುಷ್ಯ ಜನ್ಮ ಅನ್ನುವಂಥದ್ದು ಸಾಕ್ಷಾತ್ಕಾರ ಪಡಿಸ್ಕೋಬೇಕು ಅಂತಂದಾಗ ನಾವು ಮುಕ್ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿ ಗಣೇಶನ ಪೂಜೆಯನ್ನು ನಾವು ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಒಂದು ವಿಘ್ನ ವಿನಾಯಕ ಆದ ಕಾರಣದಿಂದ ಯಾವುದೇ ಒಂದು ದೇವರು ದಿಂಡ್ರು ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಮಾಡುವುದಕ್ಕಿಂತ ಮುಂಚಿತವಾಗಿ ಗಣಪತಿಯನ್ನು ನಾವು ಪೂಜೆ ಪುನಸ್ಕಾರವಾಗಿ ಮಾಡ್ತೀವಿ. ನಮ್ಮ ಮನುಕುಲಕ್ಕೆ ಮತ್ತು ಮನೆ ಕುಟುಂಬಕ್ಕೆ ಸಂಸಾರಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಇರುವಂತಹ ಸದಸ್ಯರಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯಗಳಿಗೂ ಅನುಕೂಲ ಆಗುವಂಥದ್ದು ಲಕ್ಷ್ಮೀ ಪೂಜೆ ಅನ್ನುವಂಥದ್ದು. ಎರಡನೇದಾಗಿ ಎಲ್ಲ ನವಗ್ರಹಗಳ ಅಧಿಪತಿಯಾಗಿ ಶನಿ ಮಹಾತ್ಮ ಯೋಗ ಬಲದಿಂದ ನಮಗೆಲ್ಲವನ್ನು ಕೂಡ ಒಳಿತು ಆಗಬೇಕು. ನವಗ್ರಹಗಳಿಗೂ ನವಧಾನ್ಯಗಳಿಗೂ ಸಂಬಂಧಿಸಿದಂತಹ ಅನುಕೂಲ ಅಂತಂದರೆ ಶನಿ ಮಹಾತ್ಮ. ತದನಂತರ ನಮಗೆ ಇಡೀ ಗಂಡ ಹೆಂಡತಿನಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಂತೋಷ ಸುಖ ಶಾಂತಿ ನೆಮ್ಮದಿ ಮಕ್ಕಳ ಏಳಿಗೆಗೋಸ್ಕರ ನಾವು ಶಿವ ಪಾರ್ವತಿಯರ ಪೂಜೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಕಾಯಿಲೆಗಳನ್ನು ಕೂಡ ಸಂಪೂರ್ಣವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಸರ್ಪದೋಷ, ಕಾಳಸರ್ಪ ದೋಷಕ್ಕೆ ಸಂಬಂಧಿಸಿದಂತಹ ಒಂದು ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಆಶ್ಲೇಷ ಬಲಿ ಅನ್ನುವಂಥದ್ದು ಕೊಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಗುರುಜಿ ಮಾತಾಡಿಸ್ಬಿಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಂದ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ ಅಮ್ಮ, ಅವ್ರ ಹೆಸರು ಹೇಳಿ. ಅವನ ಹೆಸರು ಪ್ರತೀಕ್ ಅಂತ. ಪ್ರತೀಕ್. ಅವರು ಹುಟ್ಟಿದ ದಿನಾಂಕ 6/12/2006. ಓಕೆ. ಸಮಯ ರಾತ್ರಿ 10 ಗಂಟೆಗೆ. ಓಕೆ. ಸ್ಥಳ ಬೆಳಗಾವಿ. ಬೆಳಗಾವಿನಾ? ಓಕೆ. ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿ ಅವ್ರ ಹತ್ರ ಕೇಳಿ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ತಮ್ಮ ಹೆಸರು ಏನಂದ್ರಿ? ನಂದ. ನನ್ನ ಹೆಸರು ನಂದ ಅಂತ. ಹೇಳಿಮ್ಮ. ಪ್ರತೀಕ್, ಏನ್ ಪ್ರಶ್ನೆ? ಅಂದ್ರೆ ಅವನಿಗೆ ಸೆಕೆಂಡ್ PU ಮಾಡಿದ್ದಾನೆ ಸರ್. ಅಂದ್ರೆ ಸೈನ್ಸ್ ಮಾಡ್ಯಾನೆ. ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಅವನಿಗೆ ನೀಟ್ ಮೆಡಿಕಲ್ ಕಡೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇದೆ. ಅದಕ್ಕೆ ಅದಾಗುತ್ತೋ ಇಲ್ಲೋ, ಅದೇ ಬೆಟರ್, ಯಾವ್ದು ಆಪ್ಷನ್ ಅವ್ನಿಗೆ ಚಲೋ ಅಂತ. 6/12/2006 10 ಗಂಟೆ ಬೆಳಗಾವಿ ಕೊಟ್ಟಿದ್ದೀರಾ ಪ್ರತೀಕ್? ರಾತ್ರಿ 10 ಗಂಟೆ ಸರ್. ರಾತ್ರಿ 10 ಗಂಟೆ ಆಯ್ತು, ಗೊತ್ತಾಯ್ತು. ಅವನಿಗೆ ಇಂಜಿನಿಯರಿಂಗೇ ಮಾಡಿಸಿ ಅಮ್ಮ. ಇಂಜಿನಿಯರಿಂಗೇ ಮಾಡಿಸಿ ಅವನು ಯೋಗ ಬಲದಿಂದ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಅವನಿಗೆ ಇಂಜಿನಿಯರಿಂಗ್ನಲ್ಲೇ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಅವನ ಆಲೋಚನೆಗಳಾಗಿರ್ಬೋದು ಮತ್ತು ಮನೆ ಕುಟುಂಬದರ ಒಂದು ಪ್ರೋತ್ಸಾಹ ಬಲದಿಂದನೇ ಅವನಿಗೆಲ್ಲ ರೂಪದಲ್ಲೂ ಕೂಡ ಅನುಕೂಲ ಆಗುತ್ತದೆ. ನೀವೇನು ಮೆಡಿಕಲ್ ಅನ್ಕೋತಾ ಇದ್ದೀರೋ, ಮೆಡಿಕಲ್ಗೆ ಅವನಿಗೆ ಯೋಗ ಬಲ ಮತ್ತು ನಿಮ್ಮ ವಂಶಸ್ಥರಲ್ಲೂ ಕೂಡ ಫಲಾಫಲ ಒಂದು ಕನೆಕ್ಟಿವಿಟಿ ಇರಬೇಕು ಜೀನ್ಸಲ್ಲಿ. ಆ ರೀತಿಯಾಗಿ ಒಂದು ಸ್ವಲ್ಪ ಕನೆಕ್ಟಿವಿಟಿ ಸ್ವಲ್ಪ ಕಡಿಮೆ ಇದೆ. ಆದ ಕಾರಣದಿಂದ ನೀವು ಇಂಜಿನಿಯರಿಂಗ್ ಮಾಡಿಸಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ. ನೀವು ಅನ್ಕೊಳ್ಳೋದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಜಾಸ್ತಿನೇ ಹೋಗ್ತಾನೆ. ಮತ್ತು ಸಾಧ್ಯವಾದಷ್ಟು ನಿಮ್ಮ ಕುಲದೇವರ ಆರಾಧನೆಗೆ ಒಂದು ಮುಡುಪು ಅನ್ನುವಂಥದ್ದು ಇವತ್ತೇ ದಿನನೇ ಕಟ್ಟಿಕೊಳ್ಳಿ. ಮತ್ತು ಶನಿ ಮಹಾತ್ಮ ಯೋಗ ಬಲಕ್ಕೆ ಸಂಬಂಧಿಸಿದಂತಹ ಅವನ ಗ್ರಹ ಶಾಂತಿ ಅನ್ನುವಂಥದ್ದು ಕೂಡ ಒಂದು ಮಾಡಿಸಿ ಹೆಜ್ಜೆ ಹಾಕಿ ಇಂಜಿನಿಯರಿಂಗ್ನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ ಅಮ್ಮ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಂದ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ, ಆಗ್ಲೇ ಕಾಳ ಸರ್ಪ ದೋಷ ಆಯ್ತು, ಮುಂದಿನದ್ದು ಯಾವುದು ಗುರುಜಿ? ಮತ್ತು
ನಮ್ಮ ಜೀವನದ ಆಯುಷ್ ವೃದ್ಧಿಗೋಸ್ಕರ ಮತ್ತು ಆ ವೃದ್ಧಿ ಅಂತಂದರೆ ನಮ್ಮ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡಿಕೊಂಡು ಎಲ್ಲವನ್ನೂ ಕೂಡ ನಮ್ಮ ಹಿಡಿತದಲ್ಲಿ ಆಲೋಚನೆಗಳು ಸ್ವಲ್ಪ ಸಾಧ್ಯವಾದಷ್ಟು ಕಡಿಮೆ ಮಾಡ್ತಾ ಇದ್ದರೆ ಆಗ ಮನೆ ಕುಟುಂಬದವರಿಂದ ಹಿತೈಷಿಗಳಿಂದನೂ ಮನೆ ಕುಟುಂಬದವರಿಂದನೂ ಕೂಡ ವಂಶಸ್ಥರಿಂದನೂ ಕೂಡ ಒಂದು ಸಮಾಧಾನಕರವಾದಂತಹ ಆರೋಗ್ಯ ಫಲ ಅನ್ನುವಂಥದ್ದು ಮೃತ್ಯುಂಜಯ ಮಂತ್ರ ಅನ್ನುವಂಥದ್ದು ಬರ್ತಾ ಇದೆ. ಮೃತ್ಯುಂಜಯ ಮಂತ್ರ ಮತ್ತು ಮಂಗಳಕ್ಕೆ ಅಂದರೆ ನವಗ್ರಹಗಳಿಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಮೃತ್ಯುಂಜಯ ಮಂತ್ರ ಮತ್ತು ಮಂಗಳ ಕುಜನಿಗೆ ಸಂಬಂಧಿಸಿದಂತಹ ಒಂದು ಬೀಜ ಮಂತ್ರಗಳನ್ನು ನಾವು ಪ್ರತಿದಿನ ಪಠನೆ ಮಾಡಿದಾಗ ನಮ್ಮ ಆಯುಷ್ಯ ವೃದ್ಧಿ, ಆರೋಗ್ಯ ಮತ್ತು ಕುಟುಂಬಸ್ಥರಿಂದ ಒಂದು ಫಲ, ಹಿತೈಷಿಗಳಿಂದನೂ ಕೂಡ ಒಂದು ಫಲ, ಒಂದು ಎನರ್ಜಿ ಅನ್ನುವಂಥದ್ದು ತಗೊಳ್ಳೋದಕ್ಕೆ ಒಂದು ಮೂಲ ಉಪಕಾರವಾಗುತ್ತದೆ. ಓಕೆ ಗುರುಜಿ, ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಿಮ್ಮ ಹೆಸರು ಹೇಳಿ. ಉಮೇಶ್ ರೆಡ್ಡಿ ಅವರು ಅಂತೇಳಿ ಕನಕಗಿರಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವರ ಹೆಸರು ಹೇಳಿ ಉಮೇಶ್ ಅವರೇ. ಗಿರೀಶ್ ಅಂತ ಹೇಳಿ. ಗಿರೀಶ್ ಅವ್ರು ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 29/8/1995. 29/8/1995. ಸಮಯ? ಸಮಯ ಬೆಳಿಗ್ಗೆ 11ರಿಂದ 12. 11ರಿಂದ 12. ಹುಟ್ಟಿದ ಸ್ಥಳ? ಬಸಿಗೇರಿ ಅಂತ ಹೇಳಿ, ಆಂಧ್ರ. ಆಂಧ್ರ. ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಗುರೂಜಿ ಅವರಿದ್ದಾರೆ, ಕೇಳಿ. ನಮಸ್ಕಾರ ಗುರುಜಿ. ನಮಸ್ತೆ ಅಪ್ಪ. ಹೇಳಪ್ಪ ಗಿರೀಶ್, ಏನ ಪ್ರಶ್ನೆ ಆಗ್ಬೇಕಾಯ್ತು ಮಗನ ವಿಷಯದಲ್ಲಿ? ಮಗಂದು ನಾನು ಉಮೇಶ್ ರೆಡ್ಡಿ ಅವರು ಅಂತ ಹೇಳಿ ನಮ್ಮ ಮಗಂದು. ಅದೇ ಇದೆ ಗೊತ್ತಾಯ್ತು. ಮಗನ ಏನು ಪ್ರಶ್ನೆ ಏನು? ಮದುವೆ ವಿಷಯದಲ್ಲಿ ಗಿರೀಶ್ ಅನ್ನೋದಕ್ಕೆ ನೀವು ಕೇಳ್ತಾ ಇದ್ದೀರಾ. 29/8/95. ಸರಿ, ಸ್ವಲ್ಪ ನಿಧಾನ. ಯಾಕಂತಂದ್ರೆ ನೀವು ಕೊಟ್ಟಿರುವಂತಹ ಟೈಮ್ಸ್ 11ರಿಂದ 12 ಗಂಟೆ ಅಂತ ಕೊಟ್ಟಿದ್ದೀರಾ. 1 ನಿಮಿಷ ಹೆಚ್ಚು ಕಡಿಮೆ ಆದರೂ ಇಡೀ ಜಾತಕನೇ ಬದಲಾವಣೆ ಆಗ್ಬಿಡುತ್ತೆ. ಆದ ಕಾರಣದಿಂದ ನಿಮಗೆ ಕೊಟ್ಟಿರೋ ಹೆಸರು ರಾಶಿ ಪ್ರಕಾರವಾಗಿ ನಾಮ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಯೋಗ ಬಲ ಏನೋ ಚೆನ್ನಾಗಿದೆ. ಇವಾಗ ಏನೂ ತೊಂದರೆ ಇಲ್ಲ. ಕಂಕಣ ಭಾಗ್ಯ ಬಲ ಆಗಿರ್ಬೋದು, ಹಣಕಾಸಿನಲ್ಲ ಆಗಿರ್ಬೋದು, ಚೆನ್ನಾಗಿದೆ. ಬಟ್ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಮಗನ್ನ ಪ್ರಯತ್ನ ಪಡಿ. ನೀವು ಅನ್ಕೋಬೋದು ನಾವು ಹೇಳಿದ ಮಾತುಗ ತಪ್ಪೋದಿಲ್ಲ, ನಾವು ಹೇಳಿದಾಗ ಹಾಕಿದ ಗೆರೆನ ದಾಟೋದಿಲ್ಲ ಅಂತ ಅನ್ಕೋಬೋದು. ಆದ ಕಾರಣದಿಂದ ನಾವು ಹೇಳ್ತಾ ಇದ್ದೀವಿ, ಇರುವಂತಹ ಯೋಗ ಬಲ, ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ಗೂ ಹೆಸರಿಗೂ ಸ್ನೇಹಿತರಿಂದ ಸ್ವಲ್ಪ ಹಿತೈಷಿಗಳು, ಸ್ನೇಹಿತರು ಅನ್ನುವಂಥದ್ದು ಏನಿದ್ದಾರೋ ಓಡಾಟ ತಿರುಗಾಟ ಅನ್ನುವಂಥದ್ದು ತ್ರಿಲೋಕ ಸಂಚಾರಿಯಾಗಿ ಓಡಾಡ್ತಾ ಇರ್ತಾನೆ. ನಿಮ್ಮ ಕಂಟ್ರೋಲ್ನಲ್ಲಿ, ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ. ಆದಷ್ಟು ಬೇಗ ಕಂಕಣ ಭಾಗ್ಯ ಫಲನೂ ಮತ್ತು ನಿಮ್ಮ ಮನೆಯ ಯೋಗ ಬಲ ಒಂದು ಅನುಕೂಲ, ಒಂದು ಎಲ್ಲ ರೂಪದಲ್ಲೂ ಕೂಡ ಒಂದು ಅನುಕೂಲ ಆಗುತ್ತದೆ, ಒಳ್ಳೆಯದಾಗುತ್ತದೆ. ಮತ್ತು ಮುಖ್ಯವಾಗಿ ಇಷ್ಟ ದೇವರ ಆರಾಧನೆ ಅಂತಂದರೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನ ಹೆಸರಿನಲ್ಲಿ ಒಂದು ಅರ್ಚನಾ, ಪೂಜೆ, ಪುನಸ್ಕಾರಗಳು, ಒಂದು 101 ಅಥವಾ 108 ತೆಂಗಿನಕಾಯಿಯನ್ನು ಸ್ವಲ್ಪ ದಾನವ ರೂಪದಲ್ಲಿ ಆಗಿ ದೇವಸ್ಥಾನ ಕೊಟ್ಬಿಡಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಆಂಜನೇಯ ಸ್ವಾಮಿ ಪ್ರಸಾದದಿಂದ ನಿಮ್ಗೆ ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕೆ ಉಮೇಶ್ ರೆಡ್ಡಿ ಅವರೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಪ್ರಸಾರವಾಗ್ತಾ ಇದೆ, ಕರೆ ಮಾಡಿ. ಗುರೂಜಿ ಅವರೇ, ಒಂದು ಕಡೆ ಈಗಾಗಲೇ ಅತ್ಯಂತ ಧರ್ಮವಾದಂಥ ಶ್ರೇಷ್ಠವಾದಂಥ ಕೆಲವೊಂದಿಷ್ಟು ಪೂಜೆಯ ಬಗ್ಗೆ ಹೇಳ್ಕೊಟ್ರಿ. ಅದ್ರ ಜೊತೆಗೆ ದುಷ್ಟಶಕ್ತಿಗೊಂದು ದೈವಶಕ್ತಿ ಅಂತ ಇದ್ದೇ ಇರುತ್ತೆ ಗುರೂಜಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಮುಖ್ಯವಾಗಿ ನಮ್ಮ ಮನುಕುಲದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಯಾವುದಾದ್ರೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾನೇ ಇರ್ತೀವಿ. ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ತನ್ನದೇ ಆದಂತಹ, ಅವರು ಎಷ್ಟೇ ಕೋಟಿ ಬದುಕ್ತಾ ಇರ್ಬೋದು, ಅಥವಾ ಎಷ್ಟೇ ಮನೆ ಕುಟುಂಬದಲ್ಲಿ ಅವಿಭಕ್ತಿ ಕುಟುಂಬ ಅನ್ನುವಂಥದ್ದು ಇರ್ಬೋದು, ಅಥವಾ ಎಷ್ಟೇ ಬಡವರು ಇರ್ಬೋದು, ಒಂದಲ್ಲ ಒಂದು ರೂಪದಲ್ಲಿ ಅವರಿಗೆ ಶಕ್ತಾನುಸಾರ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ವಿಷ್ಣುವಿನ ಸಂಬಂಧಿಸಿದಂತೆ, ವಿಷ್ಣುವಿನ ಅಣು ಅಂತಂದರೆ ಇಡೀ ಲೋಕವೆಲ್ಲನೂ, ಈ ಇಡೀ ಗ್ಯಾಲಕ್ಸಿ ಅನ್ನುವಂಥದ್ದು ಏನಿದೆಯೋ ಅಂತಂದರೆ ಇಡೀ ಭೂಮಂಡಲಕ್ಕೆ ಸಂಬಂಧಿಸಿದಂತೆ ವಿಷ್ಣು ವ್ಯಾಪಿ ಅಂತಂದರೆ ನಮ್ಮ ಇಡೀ ಕರ್ಮ ಫಲಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ತ್ರಿಕಾಲ ಜ್ಞಾನ ಅನ್ನುವಂಥದ್ದು ಬರುತ್ತದೆ. ಅಂತಂದರೆ ಭೂತ, ಭವಿಷ್ಯತ್ತು ಮತ್ತು ವರ್ತಮಾನಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರ ಅನ್ನುವಂಥದ್ದು, ತನ್ನ ನಾಮ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ, ತನ್ನ ನಾಮ ನಕ್ಷತ್ರದ ಅಧಿಪತಿಯ ಸಂಬಂಧಿಸಿದಂತಹ ಒಂದು ಬೀಜ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಪ್ರಣವ ಸ್ವರೂಪಿ ಓಂಕಾರದ ಮಂತ್ರದ ಜೊತೆಗೆ ಬೀಜ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡ್ತಾ ಇದ್ದಾಗ ಯಾವುದೇ ಒಂದು ದುಷ್ಟ ಶಕ್ತಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ವಿಷ್ಣುವಿನ ಅಂಶದಿಂದ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಆ ಬೀಜ ಮಂತ್ರವನ್ನು ಗುರುವಿನ ಆಜ್ಞೆಯಿಂದನೇ ಪಡ್ಕೋಬೇಕಾಗುತ್ತದೆ. ಖಂಡಿತ ಮಾತಾಡ್ತಾ ಹೋಗೋಣಂತೆ ಗುರುಜಿ. ಒಬ್ರು ಕಾಲರ್ ಹೇಳಿದ್ದಾರೆ, ಹೇಳಿ ನಿಮ್ಮ ಹೆಸರು ಹೇಳಿ.
ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕರೆ ಕಟ್ಟಾಗಿದೆ. ಗುರುಜಿ ಹೇಳ್ತಾ ಇದ್ರಿ ದುಷ್ಟಶಕ್ತಿ ಹಾಗೆ ದೈವಶಕ್ತಿ ವಿಚಾರವಾಗಿ. ಈ ನಮ್ಮ ದುಷ್ಟಶಕ್ತಿಗೆ ಸಂಬಂಧಿಸಿದಂತೆ ಯೋಗ ಬಲ ನಾವು ಪಡ್ಕೋಬೇಕಾಗಿರೋದು ವಿಷ್ಣುವಿನ ಅಂಶದಿಂದ ಅಂತ ಹೇಳಿದ್ವಿ. ಇಡೀ ಭೂಮಂಡಲಕ್ಕೆ ಸಂಬಂಧಿಸಿದಂತೆ ನರನೇ ನಾರಾಯಣ ಅಂತ ಹೇಳ್ತೀವಿ. ಆದ ಕಾರಣದಿಂದ ಮನುಷ್ಯನ ಕುಲದಲ್ಲಿ ಇನ್ನೊಬ್ರು ಯಾರೇ ಆಗಿರ್ಬೋದು, ಒಂದು ಹೆಣ್ಣು ಗಂಡು ಸಂಬಂಧ, ಕುಟುಂಬ, ಸಂಸಾರ, ಗಂಡ ಹೆಂಡತಿ, ಮಗಳು, ಮನೆ ಮತ್ತು ಮಗ, ತಂದೆ ತಾಯಿ, ಯಾವುದೇ ಒಂದು ಸಂಬಂಧ ಮನುಷ್ಯ ಅನ್ನುವಂಥದ್ದು ಬಂದಾಗಲೇ ನರನೇ ನಾರಾಯಣ ಅಂತ ಅಂದ್ಬಿಟ್ಟು ಹೇಗೆ ಅನ್ಕೊಳ್ತೀವಿ, ಹಾಗೆ ನನಗೆ ಬಂದಂತಹ ಸಮಸ್ಯೆಗಳನ್ನು ನಾವು ಹೇಗೆ ಪರಿಹಾರ ಒಂದು ಡಾಕ್ಟರ್ ಮುಖಾಂತರದಾಗಿರ್ಬೋದು, ಜ್ಞಾನದ ಮುಖಾಂತರದಿಂದ ಆಗಿರ್ಬೋದು, ಆರೋಗ್ಯದ ಮುಖಾಂತರದಿಂದ ಆಗಿರ್ಬೋದು, ಹೇಗೆ ನಮಗೊಂದು ಪೆಟ್ಟು ಬಂದಾಗ ನಮಗೆ ಸಮಸ್ಯೆಗಳನ್ನ ನಾವು ಹೇಗೆ ಪರಿಹಾರ ಮಾಡ್ಕೊಳ್ತೀವೋ ಹಾಗೆ ಪ್ರತಿಯೊಂದು ಜೀವಿನೂ ಕೂಡ ತನ್ನಂತೆಯೇ ಒಂದು ಅನುಭವದಿಂದ, ಅನುಕೂಲದಿಂದ ಮತ್ತು ಸಂಕಲ್ಪದಿಂದ ನಾವು ಇಷ್ಟಪಟ್ಟಾಗ ಎಲ್ಲ ಸಮಸ್ಯೆಗಳನ್ನು ಕೂಡ ವಿಷ್ಣುಮಾಯ ಅನ್ನುವಂಥದ್ದು ರೂಪದಲ್ಲಿ ನಾವು ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾಮ ನಕ್ಷತ್ರದ ಬೀಜ ಮಂತ್ರ ಅನ್ನುವಂಥದ್ದು ಅದನ್ನು ಸಿದ್ಧಿಪಡಿಸ್ಕೊಂಡಾಗ ದೇಹಕ್ಕೂ ದೇಶಕ್ಕೂ ದೇವನಿಗೂ ಇರುವಂತಹ ಸಂಬಂಧ ಸಂಕಲ್ಪವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ. ಗುರುಜಿ ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ರಮ್ಯಾ ಅಂತ. ರಮ್ಯಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗೌರಿಬಿದನೂರಿಂದ ಮೇಡಮ್. ಗೌರಿಬಿದನೂರು. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ ಅಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 24/4/1994. ಓಕೆ. ಟೈಮ್? ಟೈಮ್ 1:20 ಮಧ್ಯಾಹ್ನ. 1:20 ಮಧ್ಯಾಹ್ನ. ಹೌದು ಮೇಡಮ್. ಸ್ಥಳ? ಗೌರಿಬಿದನೂರು. ಗೌರಿಬಿದನೂರಲ್ಲೇ. ಹೌದು. ಓಕೆ ರಮ್ಯಾ ಅವರೇ, ಗುರೂಜಿ ಅವರಿದ್ದಾರೆ. ನಿಮ್ಮದೇನು ಪ್ರಶ್ನೆ ಇದೆ ಗುರೂಜಿ ಅವ್ರ ಹತ್ರ ಕೇಳಿ. ಸರಿ. ನಮಸ್ಕಾರ ರಮ್ಯಾ ಅವರೇ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ. ಗೌರಿಬಿದನೂರು 24/4/94 ನಾಲ್ಕುಗಳು ತುಂಬ ವಿಶೇಷವಾಗಿದ್ದಾವೆ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ. ನಿಮ್ಮ ಪ್ರಶ್ನೆ, ನೀವು ಪ್ರಶ್ನೆ ಕೇಳಿಲ್ಲ ಆದರೂ ಹೇಳ್ತೀನಿ ನೋಡಿ. ವೈಯಕ್ತಿಕವಾಗಿ ನಿಮ್ಮ ಮನೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಅನ್ನುವಂಥದ್ದು ನಿಮಗಿಲ್ಲ. ನಿಮ್ಮಿಂದ ಮನೆ ಕುಟುಂಬದವರಿಗೆ ನೀವು ಕೊಡ್ತಾ ಇದ್ದೀರಾ, ಆಯ್ತಾ? ನಿಮ್ಮ ಸರ್ವಸ್ವವನ್ನು ಕೂಡ ಇಡೀ ಪ್ರಪಂಚದಲ್ಲೇ, ಇಡೀ ಜೀವರಾಶಿಗಳಲ್ಲೇ ತನ್ನ ಜೀವವನ್ನು ಮುಡುಪಾಗಿಟ್ಟು ಇತರರಿಗೋಸ್ಕರ ಅಂತಂದರೆ ಬದುಕುವಂತಹ ಒಂದು ಜೀವಿ ಅಂತಂದರೆ ಹೆಣ್ಮಗು ಮಾತ್ರನೇ. ನಿಮ್ಮ ಮನೆ ಕುಟುಂಬದಲ್ಲೂ ಕೂಡ ನೀವು ಸಾಕ್ಷಾತ್ಕಾರವಾಗಿ ಎಲ್ಲವನ್ನೂ ಕೂಡ ಅನುಸರಿಸಿಕೊಂಡು ನೀವು ಒಂದು ಒಳಿತು ಅನ್ನುವಂಥದ್ದು ನಿಮ್ಮ ಮನೆ ಕುಟುಂಬಕ್ಕೆ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ನಿಮಗೆ ಸ್ಥಾನಮಾನ ಅನ್ನುವಂಥದ್ದು ನಿಮಗಿಲ್ಲ. ಅದು ಮಾನಸಿಕವಾಗಿ ನೀವು ಕೊರಗ್ತಾ ಇದ್ದೀರಾ. ಇದೇನಾ ಬೇರೆ ಪ್ರಶ್ನೆ ಏನಾದ್ರು ಕೇಳಬೇಕಾಗಿತ್ತಾ? ಹೌದು ಗುರುಜಿ, ಇದೇ ವಿಷಯದಲ್ಲಿ ಇದು ಮದುವೆ ವಿಚಾರ. ಸರಿ ಅಮ್ಮ, ಆಯಿತು, ಒಳ್ಳೇದಾಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಗಳಾಗಿರ್ಬೋದು, ನಿಮ್ಮ ಮಕ್ಕಳಿದಾರಾ? ಇಲ್ಲ, ಅಲ್ಲ, ನನಗೆ ಮದುವೆ ಆಗಿದೆ. ಕಂಕಣ ಭಾಗ್ಯ ಫಲ ಕೊಡು ಬರಬೇಕು. ಸರಿ ಅಮ್ಮ, ಆಯಿತು. ನಿಮ್ಮ ತಾಯಿಯ ಹೆಸರಿಗೆ ಸಂಬಂಧಿಸಿದಂತೆ ಹೆಸರು ಹೇಳಿ. ಗಂಗಲಕ್ಷ್ಮಮ್ಮ. ಸರಿ. ಮನೆ ದೇವರಿಗೆ, ಕುಟುಂಬಕ್ಕೆ ಸಂಬಂಧಿಸಿದಂತೆ ಕುಲದೇವರ ಆರಾಧನೆ ಮತ್ತು ತಾಯಿಗೆ ಸಂಬಂಧಿಸಿದಂತಹ ಒಂದು ಕನೆಕ್ಟಿವಿಟಿ, ಒಂದು ಬಾಂಧವ್ಯ ಅನ್ನುವಂಥದ್ದು ನಿಮಗೆ ಬರಬೇಕಾಗುತ್ತದೆ. ನಿಮಗೆ ಮದುವೆ ಆಗಿದ್ದಿದ್ರೆ ನಿಮ್ಮ ಮಗಳಿಂದ ಯೋಗ ಬಲ ನಿಮಗೆ ಬರಬೇಕು. ಇನ್ನು ಮದುವೆ ಆಗದೇ ಇರೋ ಕಾರಣದಿಂದ ನಿಮ್ಮ ತಾಯಿಯ ಯೋಗ ಬಲದಿಂದ ನಿಮಗೆ ಅನುಕೂಲ ಆಗಬೇಕಾಗುತ್ತದೆ. ಆದ ಕಾರಣದಿಂದ ಮನೆಯಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ನಿಮಗೆ ಇಷ್ಟ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಮನೆ ಕುಟುಂಬ ದೇವರಿಗೆ, ಕುಲದೇವರ ಮತ್ತು ಇಷ್ಟ ದೇವರಿಗೆ ಆರಾಧನೆ ಮಾಡಿ ನಿಮ್ಮ ತಾಯಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗುತ್ತೆ ಅಮ್ಮ. ಧನ್ಯವಾದಗಳು ರಮ್ಯಾ ಅವರೇ, ಕರೆ ಮಾಡಿದ್ದಕ್ಕೆ. ಹೆಚ್ಚಿನ ಮಾಹಿತಿಗಾಗಿ ಗುರೂಜಿ ಅವರನ್ನ ನೇರವಾಗಿ ಸಂಪರ್ಕ ಮಾಡಿ. ಗುರೂಜಿ ಅವರಿಗಾಗಲೇ ದುಷ್ಟಶಕ್ತಿ ದೈವಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ರೆ, ಅದರ ಜೊತೆಗೆ ಯಾವ ದೋಷಕ್ಕೆ ಯಾವ ರೀತಿಯಾದಂಥ ಪೂಜೆ ಸೂಕ್ತವಾಗಿರುತ್ತೆ ಗುರೂಜಿ? ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಯಾವ ಸಮಸ್ಯೆಗೆ ಏನು ಪರಿಹಾರ ಅನ್ನುವಂಥದ್ದು ಈ ನವಗ್ರಹಗಳಿಂದಾನೇ ಅವರ ಜನ್ಮ ಜಾತಕದಿಂದ, ಅಂದ್ರೆ ಒಂದು ಜನ್ಮ ಜಾತಕ ಕೊಟ್ಟಾಗ ಇಡೀ ಜಾತಕದಲ್ಲಿ 27 ಕುಂಡಲಿಗಳು ಇರ್ತವೆ. ಒಂದೊಂದು ಕುಂಡಲಿಗೂ ಕೂಡ ಒಂದೊಂದು ವಿಧವಾದ ಒಂದು ಫಲಾಫಲಗಳು ಅನ್ನುವಂಥದ್ದು. ಅಂದ್ರೆ ಯಾವ ಸಮಸ್ಯೆಯಿಂದ ಏನನ್ನು ನೋವು ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದು ಪ್ರಶ್ನೆಗಳಿಗೆ ತಕ್ಕಂತೆ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಆ ನವಗ್ರಹಗಳಿಗೆ ಸಂಬಂಧಿಸಿದಂತೆ ದೇವತೆಗಳಿಂದ ಆಗುವಂತಹ ಫಲಾಫಲಗಳು ಅನ್ನುವಂಥದ್ದು ಬರ್ತಾ ಇದೆ. ಯಾವ ಪೂಜೆಯಿಂದ ಏನು ಪಡ್ಕೋಬಹುದು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿಯಾಗಿ ಜನ್ಮ ಕುಂಡಲಿಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಾಗ್ಲೇ ಅದಕ್ಕೆ ಫಲಾಫಲಗಳು ಯಾವುದು, ಯಾವ ದೋಷ
ಏನು ಪರಿಹಾರ ಅನ್ನುವಂಥದ್ದು ಬರುತ್ತದೆ. ಗುರುಜಿ ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಿಮ್ಮ ಹೆಸರು ಹೇಳಿ. ಹಲೋ, ಹೇಳಿ ಅಮ್ಮ, ನಿಮ್ಮ ಹೆಸರು ಹೇಳಿ. ಕಾವ್ಯ. ಕಾವ್ಯ ಅವ್ರು ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 10 ಓಕೆ 11 ಓಕೆ 1995. ಓಕೆ. ನಿಮ್ ಹುಟ್ಟಿದ ಟೈಮಿಂಗ್ಸ್ ಹೇಳಿ. ಮಧ್ಯರಾತ್ರಿ 12 ಗಂಟೆ. ಮಧ್ಯರಾತ್ರಿ 12 ಗಂಟೆ. ಸ್ಥಳ ಬನ್ನಿಕುಪ್ಪೆ. ಓಕೆ. ಹುಣಸೂರು ಬನ್ನಿಕುಪ್ಪೆನಾ? ಓಕೆ. ನಿಮ್ಮ ಪ್ರಶ್ನೆ ಏನಿದೆ ಗುರೂಜಿ ಅವರಿದ್ದಾರೆ, ಕೇಳಿ. ಏನಿಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ಗುಡ್ತೀವ ಮೇಡಮ್. ಕಾವ್ಯ ಅವ್ರೆ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಸರ್, ನಿಮ್ದು 9ನೇ ತಾರೀಕು ರಾತ್ರಿ ಜನನ ಆಗಿದ್ದ, 10ನೇ ತಾರೀಕು ರಾತ್ರಿ ಜನನ ಆಗಿದ್ದ? 9ನೇ ತಾರೀಕು 11 ಗಂಟೆ. ಹಂಗಂದ್ರೆ 10ನೇ ತಾರೀಕು ಕರೆಕ್ಟಾಗಿ ಕೊಟ್ಟಿದ್ದೀರ ಟೈಮಿಂಗ್ಸ್. ಸರ್. ಯಾಕೆನಮ್ಮ, ಇಲ್ಲಿ ಕಾವ್ಯ ಹೆಸರು ರಾಶಿ ಪ್ರಕಾರದಲ್ಲಿ ನಿಮ್ಮ ಯೋಗ ಬಲ ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ. ನೀವೇನ್ ಅನ್ಕೊಂಡಿರ್ತೀರೋ ಅದನ್ನೆಲ್ಲವನ್ನು ಕೂಡ ಸಾಧನೆ ಮಾಡುವಷ್ಟು ಯೋಗ ಬಲ ನಿಮಗೆ ಹಸ್ತರೇಖೆನಲ್ಲೇ ಇದೆ. ಆಯ್ತಾ? ಹಸ್ತರೇಖೆನಲ್ಲಿ ಇದೆ, ಅನುಕೂಲ ಇದೆ, ಒಳ್ಳೇದಾಗುತ್ತದೆ, ಏನು ಯೋಚನೆ ಮಾಡಬೇಡಿ. ನಿಮಗೆ ಸಾಧ್ಯವಾದಷ್ಟು ಸಂಪಿಗೆ ಮರ ಗೊತ್ತಾ? ಸಂಪಿಗೆ ಮರದ ತೊಗಟೆಯನ್ನು ಸ್ವಲ್ಪ ಕಿತ್ಕೊಂಡು ಬನ್ನಿ. ನಿಮ್ಮ ಹೆಸರನ್ನು ಅದ್ರ ಮೇಲೆ ಒಂದು ಗ್ರೀನ್ ಪೆನ್ನಲ್ಲಿ ಬರೆದಿಡಿ. ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ದೇವ್ರ ಮನೆಯಲ್ಲಾಗಿರ್ಬೋದು, ನಿಮ್ಮ ಕಬೋರ್ಡಲ್ಲಾಗಿರ್ಬೋದು, ಅಥವಾ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ನಿಮಗೆ ಗಲ್ಲಾ ಪೆಟ್ಟಿಗೆ ಅನ್ನುವಂಥದ್ದು ಏನು ಬರುತ್ತೆ ಅದರಲ್ಲಿ ಇಟ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳು, ಹೌದು, ಆ ತೊಗಟೆ ಮೇಲೆ ಗ್ರೀನ್ ಪೆನ್ನಲ್ಲಿ, ಸ್ಕೆಚ್ ಪೆನ್ನಲ್ಲಿ ಆಗಿರ್ಬೋದು, ಗ್ರೀನ್ ಪೆನ್ನಲ್ಲಿ ಆಗಿರ್ಬೋದು, ಅದ್ರ ಮೇಲೆ ತೊಗಟೆ ಮೇಲೆ ಬರೀರಿ. ನಿಮ್ಮ ಹೆಸರು ಇಟ್ಕೊಳ್ಳಿ. ಆದಷ್ಟು ಬೇಗ ನೀವೇನೇನು ಅನ್ಕೊಂಡಿರ್ತಾರೋ ಅದೆಲ್ಲವನ್ನು ಕೂಡ ಸಾಧನೆ ಮಾಡುವಷ್ಟು ಒಂದು ಫಲ, ಒಂದು ಎನರ್ಜಿ ಅನ್ನುವಂಥದ್ದು ನಿಮಗೆ ತನಗೆ ತಾನೇ ದಕ್ಕುತ್ತದೆ. ಅದ್ರ ಜೊತೆಲಿ ಇಟ್ಕೊಳ್ಳಿ ಅಮ್ಮ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕೆ ಕಾವ್ಯ ಅವರೇ. ಗುರುಜಿ ಆಗ್ಲೇ ಹೇಳ್ತಾ ಇದ್ರಿ, ಈ ಜಾತಕದ ಮುಖಾಂತರವಾಗಿ ಯಾವ ದೇವರ ಹೆಸರನ್ನ ಸೂಚಿಸುತ್ತೆ, ಹಾಗೆ ಯಾವ ರೀತಿಯಾಗಿ ಶ್ರೇಷ್ಠವಾದ ಪೂಜ್ಯಗಳು, ಎಲ್ಲಾ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಗುರುಜಿ, ಕೊನೆಯದಾಗಿ ಏನ್ ಹೇಳ್ತೀರಾ? ಮುಖ್ಯವಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನದೇ ಆದಂತಹ ಒಂದು ಗುಣಗಳು ಅನ್ನುವಂಥದ್ದು ವೈಯಕ್ತಿಕವಾಗಿ ಬಂದಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮಸ್ಯೆಗಳಿಗೆ, ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾನು ಬ್ರಹ್ಮನ ಸ್ವರೂಪಿ, ನಾನು ಭಗವಂತನ ಸ್ವರೂಪಿ ಅನ್ನುವಂಥದ್ದು ಭಗವಂತನಿಗೆ ಸಂಪೂರ್ಣವಾಗಿ ತನು ಮನ ಧನದಿಂದ ಯಾರಿಗೂ ಕೂಡ ನೋವು ಕೊಡದಿರ ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ನಾವು ಪ್ರತಿಫಲ ರೂಪವಾಗಿ ನಮಗೆ ನೋವಾದಾಗೆ ನಾವು ಮಾತ್ರನೇ ಸಂಕಟ ಪಡ್ತೀವಿ ಅಂದ್ಕೊಳ್ಳೋದು ತಪ್ಪು. ನಮ್ಮ ಇಡೀ ಮನೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದೇ. ಅಂದರೆ ನಮಗೆ ಗೊತ್ತಿರುವಂತಹ ಜನಗಳು ಎಲ್ಲರೂ ಕೂಡ ನೋವು ಪಡ್ತಾರೆ. ಅದೇ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ನೋವು ಕೊಡೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಇರುವಂತಹ ಜ್ಞಾನೇಂದ್ರಿಯಗಳಿಗೂ ಮತ್ತು ಭಗವಂತನಿಗೂ ಕನೆಕ್ಟಿವಿಟಿ ಕೊಟ್ಟುಕೊಂಡಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದಕ್ಕೆ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಮತ್ತು ಈ ಜನ್ಮಕ್ಕೆ ಸಾರ್ಥಕವಾಗುವಂತಹ ಮೋಕ್ಷ ದಕ್ಕುವಂತಹ ಒಂದು ಪ್ರತಿಫಲ ಅನ್ನುವಂಥದ್ದು ಈ ಬೀಜ ಮಂತ್ರಗಳಿಂದ ನಾವು ಪಠನೆ ಮಾಡಿದಾಗ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ. ಗುರುಜಿ, ಸಾಕಷ್ಟು ಮಾಹಿತಿಯನ್ನು ತಂದುಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ಗುರುಜಿ ನಿಮಗೆ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಪಾವಿತ್ರತೆ, ಹಾಗೆ ಹಿಂದೂ ಧರ್ಮದ ಶ್ರೇಷ್ಠತೆ, ಶ್ರೇಷ್ಠ ಪೂಜೆಗಳ ವಿಚಾರವಾಗಿ ದೈವ, ಹಾಗೆ ಕೆಲವೊಂದಿಷ್ಟು ಆಚಾರ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ. ನಾಗೇಶ್ ಗುರೂಜಿ, ವಂಶ ಪಾರಂಪರ್ಯ ಜ್ಯೋತಿಷ್ಯರು, ನಂಬರ್ 574, 1ನೇ ಮಹಡಿ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9900089019 ಹಾಗೂ 9900089018.